ಯಾವ ಸೌಂದರ್ಯ, ಏನು ಬ್ಯೂಟಿಫುಲ್ ಆಗಿದ್ದಾಳೆ ಆ ಹೆಣ್ಮಗಳು. ಆ ಬ್ಯೂಟಿ ಆ ಹೆಣ್ಣಿಗೆ ಹೊರಾಗಬೇಕಾದದ್ದು ಶಾಪ ಆಗಿಬಿಡುತ್ತೆ ತುಂಬ ಸಾರಿ. ಮೃಗಗಳಿಗೆ ಅವುಗಳ ಮಾಂಸವೇ ಶತ್ರು, ಯಾಕಂದರೆ ಮಾಂಸಕ್ಕೋಸ್ಕರ ಅವುಗಳನ್ನು ಕೊಲ್ಲಲಾಗುತ್ತೆ. ಇನ್ನು ದಂತಗಳೇ ಆನೆಗಳಿಗೆ ಶತ್ರು. ರೆಂಬೆ ಕೊಂಬೆಗಳನ್ನು ಮುರಿಯೋ ಹಂತಕ್ಕೆ ಹೋಗ್ತಾರೆ ಹಣ್ಣಿಗೋಸ್ಕರ. ಮತ್ತು ಹಣ್ಣು ಬಿಟ್ಟಿದ್ದೇ ತಪ್ಪಾಯ್ತಾ? ಅದಕ್ಕೆ ಮರಗಳಿಗೆ ನಿಜವಾದ ಶತ್ರೆ ಹಣ್ಣುಗಳು ಅಂತ. ಅಂದರೆ ಯಾವ ಹಣ ಬಂದರೆ ನಾನು ನೆಮ್ಮದಿಯಾಗಿರ್ತೀನಿ ಅಂತ ಅಂದುಕೊಂಡಿದ್ನೋ ಆ ಹಣವೇ ಮನುಷ್ಯನ ನಾಶಕ್ಕೆ ಕಾರಣವಾಯಿತು. ಈ ದಿನದ ಮುಖ್ಯ ವಿಚಾರ ಏನಂದರೆ ಸಹಜವಾದ ಶತ್ರುಗಳು. ನೋಡಿ, ಒಂದು ಹೆಣ್ಣಿಗೆ ಏನು ಸೂಪರ್ ಆಗಿದ್ದಾಳಪ್ಪ ಅಥವಾ ಏನು ಸುಂದರವಾಗಿದ್ದಾಳಪ್ಪ, ಆಕೆನೂ ಅಂದ್ಕೊಳ್ತಾಳೆ ನಾನು ಸುಂದರವಾಗಿರೋದಕ್ಕೆ ನನಗೆ ತುಂಬ ಸ್ಥಾನಮಾನ ಸಿಗ್ತಾ ಇದೆ. ಆದರೆ ಸತ್ಯ ಏನು, ಅದು ವಾಸ್ತವ ಏನು, ಅಥವಾ ಲೋಕದಲ್ಲಿ ಆ ಸೌಂದರ್ಯವನ್ನು ಹೇಗೆ ನೋಡಲಾಗುತ್ತೆ? ಕೆಲವೊಮ್ಮೆ ಆ ಜಿಂಕೆಯ ಕೊಂಬುಗಳಿದ್ದಾವಲ್ಲಪ್ಪ, ಏನು ಅದ್ಭುತ, ಆ ಜಿಂಕೆಯ ಸೌಂದರ್ಯ ಆ ಕೊಂಬಿನಲ್ಲಿ ಅಡಗಿದೆ ಅಂತ ನಮಗನ್ಸುತ್ತೆ. ಆದರೆ ಆ ಜಿಂಕೆ ಮುಂದೆ ಸಾಯಲಿಕ್ಕೆ ಆ ಕೊಂಬೆ ಕಾರಣವಾಗ್ಬಿಡುತ್ತೆ. ಅಂದರೆ ಯಾವ ಕೊಂಬುಗಳು ಜಿಂಕೆಗೆ ವರ ಅಂತ ನಾವು ಭಾವಿಸಿದ್ವೋ ಅದೇ ಕೊಂಬುಗಳಿಂದ ಜಿಂಕೆ ದುಃಖ ಅನುಭವಿಸಬೇಕಾದ ಸ್ಥಿತಿ. ಅದೇ ರೀತಿ ಹೆಣ್ಣು, ಯಾವ ಸೌಂದರ್ಯ, ಏನು ಬ್ಯೂಟಿಫುಲ್ ಆಗಿದ್ದಾಳೆ ಆ ಹೆಣ್ಮಗಳು, ಆ ಬ್ಯೂಟಿ ಆ ಹೆಣ್ಣಿಗೆ ವರ ಆಗಬೇಕಾದದ್ದು ಶಾಪ ಆಗಿಬಿಡುತ್ತೆ ತುಂಬ ಸಾರಿ. ನಮ್ಮ ಪೂರ್ವಜರು ಹೇಳ್ತಾರೆ, ಸೀತೆಗೆ ಶಾಪವಾಗಿದ್ದೇ ತನ್ನ ಸೌಂದರ್ಯ ಅಂತ. ದುರ್ಯೋಧನ ತನ್ನ ಅತಿಯಾದ ಅಹಂಕಾರದಿಂದ ಕೆಟ್ಟ, ಬಲಿಚಕ್ರವರ್ತಿ ತನ್ನ ಅತಿಯಾದ ದಾನದಿಂದ ಕೆಟ್ಟ, ಹಾಗೆ ಸೀತೆ ತನ್ನ ಅತಿಯಾದ ಸೌಂದರ್ಯದಿಂದ ಕೆಟ್ಟಳು ಅನ್ನೋ ಒಂದು ಮಾತು. ಅದೇ ರೀತಿ ನಮ್ಮಲ್ಲೊಂದು ಅದ್ಭುತವಾದ ಚಿಂತನೆ ಇದೆ, ಯಾರಿಗೆ ಯಾವುದು ಶತ್ರು ಅಂತ. ಮೇಲ್ನೋಟಕ್ಕೆ ಅದ್ಭುತನಪ್ಪ, ಆ ಬ್ಯೂಟಿ ಇರೋದೇ ಅದರಲ್ಲಿ ಅಂತ ನಮಗನ್ಸುತ್ತೆ. ಈಗ ಸಿಂಹ, ಚಿರತೆ ಇವೆಲ್ಲವೂ ಕೂಡ ಏನು ಪ್ರಾಣಿಗಳನ್ನು ತಿಂದು ರಾಜನ ರೀತಿಯಲ್ಲಿ ಬದುಕ್ತವೆ. ಜಿಂಕೆ, ನರಿ, ಮೊಲ ಈ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನೆಲ್ಲ ತಿಂದು ಈ ಸಿಂಹ, ಹುಲಿ, ಚಿರತೆ ಇವೆಲ್ಲವೂ ಬದುಕ್ತವೆ. ಅವುಗಳಿಗೆ ನಿಜವಾದ ಶತ್ರು ಯಾವುದು ಹಾಗಾದರೆ? ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ, ಮೊದಲನೇದು ಮಾಂಸವು ಮೃಗಗಳಿಗೆ ಶತ್ರು. ಈಗ ಯೋಚನೆ ಮಾಡಿ, ಆಡು, ಕುರಿ ಮುಂತಾದ ಮೃಗ ಪಶುಗಳಿಗೆ ಅವುಗಳ ಮಾಂಸವೇ ಶತ್ರು. ಯಾಕೆ? ಮಾಂಸಕ್ಕೋಸ್ಕರನೇ ಅವರನ್ನು ಕೊಲ್ಲಲಾಗುತ್ತೆ. ನೋಡಿ ಎಂಥ ಅದ್ಭುತ. ಮೈಕೈ ತುಂಬಿಕೊಂಡು ಚೆನ್ನಾಗಿರೋ ಕುರಿ, ಮೇಕೆ, ಮೊಲ ಈ ಪಶು ಪ್ರಾಣಿಗಳೇನಿದ್ದಾವಲ್ಲ, ಮೈಕೈ ತುಂಬಿಕೊಂಡಿರೋದು ನೋಡ್ಲಿಕ್ಕೆ ಚೆನ್ನಾಗಿರ್ಬೋದು, ಬಟ್ ಅದೇ ಅವ್ರಿಗೆ ಶತ್ರು. ಅಯ್ಯೋ ಎಷ್ಟು ದೊಡ್ಡ ಇದೆ, ಇದರಿಂದ ಎಷ್ಟು ಮಾಂಸ ಸಿಗ್ಬೋದು ಅನ್ನೋ ಕಾರಣಕ್ಕೆ ಕುರಿ ಮೇಕೆಗಳನ್ನು ಕೊಲ್ಲಲಾಗುತ್ತೆ. ಅಂದರೆ ಕುರಿ ಮೇಕೆಗಳ ಮೇಲಿನ ಅಥವಾ ಅದರ ಮಾಂಸವೇ ಅದಕ್ಕೆ ಶತ್ರು. ಯಾಕಂದರೆ ಆ ಮಾಂಸ ಇಲ್ಲದೆ ಸವಣಕಲಾಗಿ ಏನೋ ಒಂದು ಸ್ವಲ್ಪನೂ ಮಾಂಸ ಇಲ್ಲ ಅಂದರೆ ಅದನ್ನು ಕೊಲ್ತಾನೆ ಇರಲ್ಲ, ಅದೇ ಸತ್ತು ಹೋಗೋ ತನಕ ಕಾಯ್ತಾ ಇದ್ರು. ಬಟ್ ಹಾಗೆ ಆ ಮಾಂಸ ಅಥವಾ ದಷ್ಟಪುಷ್ಟವಾಗಿ ಮೈ ತುಂಬಿಕೊಂಡಿರೋದೇ ಅವುಗಳು ಸಾಯಲಿಕ್ಕೆ ಕಾರಣವಾಯಿತು. ಯಾಕಂದರೆ ಆ ಕಾರಣಕ್ಕೆ ಮಾಂಸಕ್ಕಾಗಿಯೇ ಮನುಷ್ಯ ಕುರಿ, ಮೇಕೆ ಇಂತಹ ಪ್ರಾಣಿ ಪಕ್ಷಿಗಳನ್ನು ಅಥವಾ ಆಡು, ಕುರಿಗಳನ್ನೆಲ್ಲ ಕೊಲ್ತಾ ಹೋಗ್ತಾನೆ. ಹಾಗಾಗಿ ನಿಜವಾದ ಶತ್ರು ಮೃಗಗಳಿಗೆ ಅವುಗಳ ಮಾಂಸವೇ ಶತ್ರು, ಯಾಕಂದರೆ ಮಾಂಸಕ್ಕೋಸ್ಕರ ಅವುಗಳನ್ನು ಕೊಲ್ಲಲಾಗುತ್ತೆ. ಇನ್ನು ದಂತಗಳೇ ಆನೆಗಳಿಗೆ ಶತ್ರು. ಹೌದಲ್ವ? ದಂತ ಇದ್ದರೆ ಏನು ಅದ್ಭುತವಾಗಿ ಕಾಣುತ್ತೆ ಸ್ವಾಮಿ ಆನೆ ಅಂತ ನಮಗನ್ಸ್ಬೋದು. ಆದರೆ ಆ ದಂತಕ್ಕೋಸ್ಕರ ಆನೆಯನ್ನು ಕೊಲ್ತಾರೆ. ಅಂದರೆ ಯಾವ ದಂತ ಆನೆಗೆ ಒಂದು ಸೌಂದರ್ಯವನ್ನು ತಂದು ಕೊಟ್ಟಿತ್ತೋ ಅದೇ ದಂತ ಆ ಆನೆಗೆ ಸಾವನ್ನು ತಂದು ಕೊಡ್ತು. ಅಂದರೆ ದಂತ ಅನ್ನೋದು ಇಲ್ಲಿ ಸೌಂದರ್ಯದ ಪ್ರತೀಕವೂ ಹೌದು, ಅದು ಆ ಆನೆಗೆ ಮರಣ ಶಾಸನವೂ ಹೌದು. ನೋಡಿ ಎಂಥ ಚಿಂತನೆ ಇದು. ಅದ್ಭುತನಪ್ಪ, ಆ ದಂತ ಇರುವ ಕಾರಣಕ್ಕೆ ಆನೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅನ್ನೋದು. ಹೌದಪ್ಪ, ಆನೆ ಅಂದ್ಕೊಳ್ಬೇಕು, ಹೌದಪ್ಪ ನಾನು ದಂತವನ್ನು ಹೊಂದಿರೋದ್ರಿಂದ ನಾನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ. ಬಟ್ ಆನೆಗೆ ಗೊತ್ತಿಲ್ಲ ಆ ದಂತವೇ ಮುಂದೆ ಅದರ ಸಾವಿಗೆ ಕಾರಣವಾಗುತ್ತೆ ಅಂತ. ನೋಡಿ ಹೇಗಿದೆ. ಮುಂದುವರೆದು ಹೇಳ್ತಾರೆ, ಚರ್ಮವೇ ಮೃಗಾದುಗಳಿಗೆ ಅಥವಾ ಮೃಗದ್ವಿಷಗಳಿಗೆ ಶತ್ರು. ಮೃಗದ್ವಿಷ, ಈಗ ನಾನು ಮಾಂಸವೇ ಮೃಗಗಳಿಗೆ ಶತ್ರು ಅಂತ ಹೇಳಿದ್ದೆ. ಈಗ ಪಶುಗಳು ಅಂತ ತಗೊಳ್ಳೋಣ.
ಆಡು ಕುರಿ ಮೇಕೆ ಅವುಗಳನ್ನು ಮಾಂಸಕ್ಕೋಸ್ಕರ ಕಲ್ತಾರೆ. ಮೃಗದ್ವಿಷುಗಳು ಅಂತ ತಗೊಂಡ್ರೆ ಇಲ್ಲಿ ದ್ವಿಷು ಅಲ್ಲ ದ್ವಿಷ, ಮೃಗದ್ವಿಷ ಅಂದರೆ ಇತರ ಪ್ರಾಣಿಗಳನ್ನು ಅಥವಾ ಮನುಷ್ಯರನ್ನು ಕೊಂದು ಬದುಕುವಂತಹ, ತಿಂದು ಬದುಕುವಂತಹ ಹುಲಿ, ಸಿಂಹ, ಚಿರತೆ, ಈ ರೀತಿ ಸ್ವಲ್ಪ ವ್ಯಾಘ್ರ ಪ್ರಾಣಿಗಳಿದ್ದಾವಲ್ಲ, ಅವುಗಳ ಚರ್ಮವೇ ಅವುಗಳಿಗೆ ಶತ್ರು. ಹುಲಿ, ಸಿಂಹ, ಚಿರತೆ ಇಂಥವನ್ನೆಲ್ಲ ಚರ್ಮಕ್ಕೋಸ್ಕರನೇ ಕೊಲ್ತಾರೆ, ಹೌದಲ್ಲ. ಹುಲಿಯ ಚರ್ಮ ನೋಡಲಿಕ್ಕೆ ಎಷ್ಟು ಅದ್ಭುತ, ಸಿಂಹದ ಚರ್ಮ ನೋಡಲಿಕ್ಕೆ ಎಷ್ಟು ಅದ್ಭುತ, ಚಿರತೆಯ ಚರ್ಮ ನೋಡಲಿಕ್ಕೆ ಎಷ್ಟು ಅದ್ಭುತ. ಆದರೆ ಆ ಚರ್ಮಕ್ಕೋಸ್ಕರನೇ ಅವುಗಳನ್ನು ಕೊಲ್ಲಲಾಗುತ್ತೆ. ಹಾಗಾಗಿ ಆ ಮೃಗಗಳಿಗೆ ಅಥವಾ ಆ ವ್ಯಾಘ್ರಗಳಿಗೆ ತನ್ನ ಚರ್ಮಗಳೇ ವಿಷ. ಯಾಕಂದರೆ ಅವು ಬೇರೆ ಎಲ್ಲ ಪ್ರಾಣಿಗಳನ್ನು ಕೊಂದು ತಿಂತವೆ. ಆದರೆ ಮನುಷ್ಯ ಆ ಚರ್ಮಕ್ಕೋಸ್ಕರ ಅವುಗಳನ್ನು ಕೊಲ್ತಾನೆ. ಅರ್ಥ ಆಯ್ತಲ್ಲ. ಮುಂದುವರೆದು ಹೇಳ್ತಾರೆ, ಹಣ್ಣುಗಳೇ ಮರಕ್ಕೆ ಮೃತ್ಯು. ನೋಡಿ ಎಂಥ ವಿಚಿತ್ರ. ಯಾವ ಮರಕ್ಕೆ ಕಲ್ಲು ಹೊಡಿತಾರೆ? ಹಣ್ಣಿರೋ ಮರಕ್ಕೆ ಕಲ್ಲು ಹೊಡಿತಾರೆ. ನಾನು ಹಣ್ಣನ್ನು ಬಿಟ್ಟಿದ್ದೀನಪ್ಪ, ನನ್ನ ಜೀವನ ಸಾರ್ಥಕ ಆಯಿತು ಅಂತ ಮರ ಖುಷಿ ಪಟ್ಟುಕೊಳ್ಳೋ ಅಷ್ಟರಲ್ಲಿ ಆ ಹಣ್ಣಿಗೋಸ್ಕರ ಯಾರೋ ಒಬ್ಬ ಕಲ್ಲು ಹೊಡೆದಿರ್ತಾನೆ. ಅಂದರೆ ರೆಂಬೆ ಕೊಂಬೆಗಳನ್ನು ಮುರಿಯೋ ಹಂತಕ್ಕೆ ಹೋಗ್ತಾರೆ ಹಣ್ಣಿಗೋಸ್ಕರ. ಮತ್ತು ಹಣ್ಣು ಬಿಟ್ಟಿದ್ದೇ ತಪ್ಪಾಯ್ತಾ? ಅದಕ್ಕೆ ಮರಗಳಿಗೆ ನಿಜವಾದ ಶತ್ರೆ ಹಣ್ಣುಗಳು ಅಂತ. ಇದನ್ನು ಎರಡು ರೀತಿ ಅರ್ಥ ಮಾಡಿಕೊಳ್ಬೋದು. ತಾನು ಪೆಟ್ಟು ತಿಂದರೂ ಆ ಮರ ಹಣ್ಣನ್ನು ಬಿಟ್ಟು ಜನರಿಗೆ ಕೊಟ್ಟು ತನ್ನ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳುತ್ತಪ್ಪ. ಯಾರು ಕಲ್ಲು ಹೊಡೆದ್ರು ಯಾಕೋ ಹೊಡಿತಾ ಇದೆಯಾ ಅಂತ ಅದು ಕೇಳಲ್ಲ. ನಾನು ಹಣ್ಣು ಬಿಟ್ಟಿರೋದೇ ನಿಮಗೋಸ್ಕರ, ತಿಂದ್ರಪ್ಪ ಅನ್ನುತ್ತೆ. ಇದು ಒಂದು ದೃಷ್ಟಿಕೋನ. ಇನ್ನೊಂದು, ಆ ಹಣ್ಣು ಬಿಟ್ಟಿರೋ ಕಾರಣಕ್ಕೆ ಮರಕ್ಕೆ ಕಲ್ಲು ಹೊಡಿತಾ ಇದ್ದಾರೆ. ಹಣ್ಣು ಇಲ್ಲದ, ಹೂವು ಇಲ್ಲದ, ಕಾಯೂ ಇಲ್ಲದ ಯಾವುದಾದ್ರೂ ಮರಕ್ಕೆ ಕಲ್ಲು ಹೊಡಿತಾರೆ ಜನ? ಇಲ್ಲ, ಹಣ್ಣಿರುವ ಮರಕ್ಕೆ ಕಲ್ಲು ಹೊಡೆಯೋದು. ಅಂದರೆ ಆ ಕಲ್ಲೇಟು ತಿನ್ನಬೇಕು ಅಂದರೆ ಹಣ್ಣೇ ಕಾರಣ ಆಯ್ತಲ್ಲ. ಅದಕ್ಕೆ ನಮ್ಮ ಹಿರಿಯರು ಹೇಳೋದು, ಹಣ್ಣುಗಳೇ ಮರಕ್ಕೆ ಶತ್ರು. ನೋಡಿ ಎಂಥ ವಿಚಿತ್ರ. ಮುಂದೆ, ಸ್ತ್ರೀಯರ ಶರೀರ ಸ್ವರೂಪವೇ ಸ್ತ್ರೀಯರಿಗೆ ಶತ್ರು. ಹೆಣ್ಣಿನ ಸೌಂದರ್ಯ ಅಥವಾ ಹೆಣ್ಣಿನ ಆ ದೇಹ ಸ್ವರೂಪ ಇದೆಯಲ್ಲ, ಅದೇ ಹೆಣ್ಣಿಗೆ ಶತ್ರು ಆಯ್ತಲ್ಲ. ತೀರಾ ಸವಕಲಾಗಿದ್ದರೆ ಅಯ್ಯೋ ಅದನ್ನೇನು ನೋಡ್ತಿ ಬಾರೋ ಅಂತಾರೆ. ತುಂಬ ಮೈಕೈ ತುಂಬಿಕೊಂಡು ದಷ್ಟಪುಷ್ಟವಾಗಿ ಸುಂದರವಾಗಿದ್ದರೆ ಇಡೀ ಊರಿನ ಕಾಮುಕರ ದೃಷ್ಟಿಯೆಲ್ಲ ಅಲ್ಲೇ ಬಿದ್ದಿರುತ್ತೆ. ಅಂದರೆ ಆ ಹೆಣ್ಣಿಗೆ ತನ್ನ ಸೌಂದರ್ಯವೇ ಶತ್ರುವಾಯ್ತಲ್ಲ. ಹಾಗಂತ ಸೌಂದರ್ಯವಾಗಿರೋದೇ ಅಪರಾಧ ಅಂತ ಅಲ್ಲ, ಎಚ್ಚರವಾಗಿರಿ ಅಂತ ನಮ್ಮ ಹಿರಿಯರು ಹೇಳ್ತಿದ್ದಾರೆ, ಹೌದಲ್ಲ. ಹಾಗಾಗಿ ಶರೀರ ಸೌಂದರ್ಯ ಸ್ವರೂಪ ಇದೆಯಲ್ಲ, ಆ ಶರೀರವೇ ಹೆಣ್ಣಿಗೆ ನಿಜವಾದ ಶತ್ರು. ಮುಂದೆ, ಹಣವು ಮನುಷ್ಯರಿಗೆ ಶತ್ರು, ಹೌದಲ್ಲ. ಯಾರೋ ಬೀದಿಯಲ್ಲಿ ಭಿಕ್ಷೆ ಬೇಡೋ ಭಿಕ್ಷುಕನನ್ನು ಯಾರಾದರೂ ಕೊಂದಿದ್ದಾರಾ? ಇಲ್ಲ. ಯಾರ ಹತ್ರ ಹಣ ಇದೆ, ಯಾರ ಹತ್ರ ಸಂಪತ್ತಿದೆ, ಅವನನ್ನು ಕೊಂದು ಆ ಸಂಪತ್ತನ್ನು ಕದಿಯೋ ಪ್ರಯತ್ನ ಮಾಡ್ತಾರೆ ಕಳ್ಳರು. ಅಂದರೆ ಯಾವ ಹಣ ಬಂದರೆ ನಾನು ನೆಮ್ಮದಿಯಾಗಿರ್ತೀನಿ ಅಂತ ಅಂದುಕೊಂಡಿದ್ನೋ ಆ ಹಣವೇ ಮನುಷ್ಯನ ನಾಶಕ್ಕೆ ಕಾರಣವಾಯಿತು. ನೋಡಿ ಎಂಥ ವಿಚಿತ್ರ. ಮೃಗಗಳಿಗೆ ಮಾಂಸ, ಮೃಗಗಳ ಮೈತುಂಬ ಇರುವ ಮಾಂಸ ಅವುಗಳ ಸಾವಿಗೆ ಕಾರಣವಾಗುತ್ತೆ. ಮರದ ತುಂಬ ಇರುವ ಹಣ್ಣು ಮರಕ್ಕೆ ಪೆಟ್ಟು ಬೀಳೋ ಹಾಕೆ ಅಥವಾ ಜನ ಕಲ್ಲು ಹೊಡೆಯೋದು ಯಾಕೆ? ಹಣ್ಣಿಗೋಸ್ಕರ. ಹಣ್ಣು ಬಿಟ್ಟ ಕಾರಣಕ್ಕಾಗಿ ಮರ ಕಲ್ಲು ತಿನ್ನಬೇಕಾ ಅಥವಾ ಕಲ್ಲಿನ ಪೆಟ್ಟು ತಿನ್ನಬೇಕಾಗುತ್ತೆ, ಹೌದಲ್ಲ. ಆನೆ ದಂತವನ್ನು ಹೊಂದಿದರೆ ತುಂಬ ಸುಂದರವಾಗಿ ಕಾಣುತ್ತೆ. ಆದರೆ ಆ ದಂತಗಳ ಕಾರಣಕ್ಕಾಗಿ ಆನೆಗಳನ್ನು ಕೊಲ್ಲಲಾಗುತ್ತೆ, ಹೌದಲ್ಲ. ಹಾಗೆ ಸ್ತ್ರೀಯರ ದೇಹ, ಶರೀರ, ನಾನು ಬ್ಯೂಟಿಫುಲ್, ನಾನು ವಿಶ್ವ ಸುಂದರಿ ಅಂತ ಅಂದುಕೊಳ್ಬೋದು. ಆದರೆ ಆ ಸೌಂದರ್ಯವೇ ಮುಳುವಾಗುವ ದಿನ ಬರುತ್ತೆ. ಹಾಗೆ ಮನುಷ್ಯ ಹಣಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾನೆ. ಆದರೆ ತುಂಬ ಹಣ ಬಂದಾಗ ನೆಮ್ಮದಿಯಾಗಿರ್ಬೋದಾ? ಇಲ್ಲ. ಈ ಹಣವನ್ನು ಕದ್ದು ಹೋಗಲಿಕ್ಕೆ ಅಥವಾ ಈ ಹಣವನ್ನು ದೋಚಲಿಕ್ಕೆ ಯಾರು ಯಾವ ಕಡೆಯಿಂದ ಯಾವಾಗ ಒಂದು ಅಟ್ಯಾಕ್ ಮಾಡ್ತಾರೋ ಗೊತ್ತಿರಲ್ಲ, ಹೌದಲ್ವಾ. ಹಾಗಾಗಿ ಯಾವುದು ಯಾರಿಗೆ ಯಾವುದು ಶತ್ರು ಅನ್ನೋದನ್ನು ನಮ್ಮ ಹಿರಿಯರು ಅದ್ಭುತವಾಗಿ ವಿವರಿಸಿದ್ದಾರೆ. ಆದರೆ ಯೋಚನೆ ಮಾಡಿ, ಒಬ್ಬ ಜ್ಞಾನಿಗೆ, ಒಬ್ಬ ಸಂತ, ಸನ್ಯಾಸಿ, ಯೋಗಿ, ನನಗೇನು ಬೇಡಪ್ಪ ಅಂತ ಇರೋನಿಗೆ ಯಾವುದ್ರ ಭಯವೂ ಇಲ್ಲ, ಸಾವಿನ ಭಯವೂ ಇಲ್ಲ. ಯಾರೋ ಬಂದು ನನ್ನ ಹಣ ತಗೊಂಡು ಹೋಗ್ಬಿಡ್ತಾರೋ ಅನ್ನೋಕ್ಕೆ ಅವನ ಹತ್ರ ಹಣವೂ ಇಲ್ಲ. ಏನಿದೆ? ಜ್ಞಾನ ಇದೆ. ಅದನ್ನು ಯಾರೂ ಕದಿಯೋಕ್ಕಾಗಲ್ಲ, ಅದು ಅಂತರಂಗದಲ್ಲಿದೆ.
ದೇಹವನ್ನು ತುಂಡು ತುಂಡು ಮಾಡಿದ್ರೂ ಆ ಜ್ಞಾನ ಆ ಆತ್ಮದ ಜೊತೆ ಹೋಗುತ್ತೆ. ಕದಿಯಲಾಗದ್ದು ಜ್ಞಾನ, ಅಳಿಸಲಾಗದ್ದು ನೆನಪು. ಹಾಗಾಗಿ ಜ್ಞಾನವನ್ನು ತುಂಬಿಕೊಳ್ಳೋಣ, ಧರ್ಮವನ್ನು ತುಂಬಿಕೊಳ್ಳೋಣ. ಧ್ಯಾನ, ಜ್ಞಾನ, ಮೌನ, ಈ ಮೂರನ್ನು ಯಾರೂ ನಿಮ್ಮಿಂದ ಕದಿಯೋಕ್ಕಾಗೋದಿಲ್ಲ. ಅರ್ಥ ಆಯ್ತಲ್ಲ? ಹಾಗಾಗಿ ಇದು ಇವತ್ತಿನ ವಿಚಾರ. ಮತ್ತೊಂದು ವಿಚಾರದೊಂದಿಗೆ, ಮತ್ತೊಂದು ಚಿಂತನೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಹರೇ ಕೃಷ್ಣ, ಹರೇ ಗೋವಿಂದ.